ಫೆಬ್ರವರಿ ತಿಂಗಳಲ್ಲಿ ಮೀನ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, 2026 ಫೆಬ್ರವರಿ ತಿಂಗಳು ಮೀನ ರಾಶಿಯವರಿಗೆ ಅತ್ಯಂತ ಪ್ರಮುಖವಾದ ಒಂದು ಕಾಲಘಟ್ಟ ಆಗಿರುತ್ತೆ. ನಿಮ್ಮ ರಾಶಿನಲ್ಲೇ ಶನಿದೇವನ ಸಂಚಾರ ಇರೋದ್ರಿಂದ ಮತ್ತು 12ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, ಅಂದ್ರೆ ಗ್ರಹಗಳ ಒಂದು ದೊಡ್ಡ ಸಮೂಹವೇ ಇರೋದ್ರಿಂದ ಈ ತಿಂಗಳು ಸ್ವಲ್ಪ ಜವಾಬ್ದಾರಿಗಳು ನಿಮ್ಗೆ ಜಾಸ್ತಿ ಆಗುತ್ತೆ. ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಶನಿ ನಿಮ್ಮ ಸ್ವಂತ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಜನ್ಮ ಶನಿಯ ಪ್ರಭಾವ ಇರುತ್ತೆ. ಇದು ಕೆಲಸದಲ್ಲಿ ಸ್ವಲ್ಪ ವಿಳಂಬ ಅಥವಾ ಮಾನಸಿಕ ಒತ್ತಡನ ನೀಡಬಹುದು. ಪಂಚಗ್ರಹಿ ಯೋಗ, ನಿಮ್ಮ ರಾಶಿಯಿಂದ 12ನೇ ಮನೆಯಾದ ಕುಂಭ ರಾಶಿನಲ್ಲಿ ಸೂರ್ಯ, ಬುಧ, ಶುಕ್ರ ಮತ್ತು ರಾಹು ಸೇರೋದ್ರಿಂದ ಇದು ಅನಗತ್ಯ ಖರ್ಚು ಅಥವಾ ದೂರದ ಪ್ರಯಾಣವನ್ನು ಸೂಚಿಸುತ್ತೆ. ಇನ್ನು ಗುರುಬಲ, ಗುರುವು ನಿಮ್ಮ 4ನೇ ಮನೆಯಲ್ಲಿದ್ದು ನಿಮ್ಮ ಸುಖ ಸ್ಥಾನದ ಮೇಲೆ ದೃಷ್ಟಿ ಬೀರ್ತಾ ಇರೋದ್ರಿಂದ ಇದು ಆಸ್ತಿ ಖರೀದಿ ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಶುಭ ಸೂಚನೆ ಅಂತಾನೆ ಹೇಳ್ಬೋದು. ಮಂಗಳನು ಕುಂಭ ರಾಶಿಗೆ ಪ್ರವೇಶಿಸೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಿ ಬರುತ್ತೆ. ವೃತ್ತಿ ಮತ್ತೆ ವ್ಯವಹಾರ ಅಂತ ನೋಡಕ್ ಹೋದಾಗ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳು ಬೀಳುತ್ತೆ. ಶನಿಯ ಪ್ರಭಾವದಿಂದ ಕೆಲಸಗಳು ನಿಧಾನವಾಗಿ ಪೂರ್ಣಗೊಳ್ಳಬಹುದು, ಆದ್ರಿಂದ ತಾಳ್ಮೆ ಅಗತ್ಯ. ವರ್ಗಾವಣೆಯ ನಿರೀಕ್ಷೆಗಳೇನಾದ್ರೂ ಇದ್ರು ಅಂದ್ರೆ ಈ ತಿಂಗಳು ಅವಕಾಶಗಳು ಕೂಡ ಸಿಗಬಹುದು. ಇನ್ನು ವ್ಯವಹಾರ ಹೇಗಿರುತ್ತೆ ಅಂತ ನೋಡಿದ್ರೆ, ವಿದೇಶಿ ವ್ಯವಹಾರ ಅಥವಾ ರಫ್ತು ಆಮದು ಉದ್ಯೋಗದಲ್ಲಿರುವಂತವ್ರಿಗೆ ಅಥವಾ ಉದ್ಯಮದಲ್ಲಿರುವಂತವ್ರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಆದ್ರೆ ಹೊಸ ಹೂಡಿಕೆ ಮಾಡುವಾಗ ಕಾನೂನುಬದ್ಧ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡ್ಕೊಬೇಕಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ಅಂತ ನೋಡಿದ್ರೆ, 12ನೇ ಮನೆಯಲ್ಲಿ ಗ್ರಹಗಳ ಒಂದು ಸಂಯೋಗ ಇರೋದ್ರಿಂದ ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗಬಹುದು. ವೈದ್ಯಕೀಯ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತ ಸಾಧ್ಯತೆಗಳು ಇದೆ. ಇನ್ನು ಆದಾಯ ಅಂತ ನೋಡಿದ್ರೆ, ಗುರುವಿನ ಒಂದು ಶುಭ ದೃಷ್ಟಿಯಿಂದ ಆದಾಯಕ್ಕೆ ತೊಂದರೆ ಆಗೋದಿಲ್ಲ, ಆದ್ರೆ ಉಳಿತಾಯ ಮಾಡೋದು ಒಂದು ಸವಾಲ್ ಅಂತಾನೆ ಹೇಳ್ಬೋದು. ಇನ್ನು ಕುಟುಂಬ ಮತ್ತೆ ಆರೋಗ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರ್ಬೇಕಾಗತ್ತೆ. ಮಕ್ಕಳ ಒಂದು ಪ್ರಗತಿಯಿಂದ ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ. ಹಾಗೆ ಸಂಗಾತಿ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಬೇಗನೆ ಪರಿಹಾರ ಕೂಡ ಆಗ್ತಾ ಇರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡಿದ್ರೆ, ಕಣ್ಣಿನ ಸಮಸ್ಯೆ ಅಥವಾ ಕಾಲು ನೋವು ಕಾಣಿಸ್ಕೋಬಹುದು. ಅತಿಯಾದ ಆಲೋಚನೆಯಿಂದ ಮಾನಸಿಕ ಕಿರಿಕಿರಿ ಆಗುವಂಥದ್ದು. ಧ್ಯಾನ ಮಾಡೋದು ಬಹಳ ಉತ್ತಮ. ನೋಡಿ, ಉದ್ಯೋಗಸ್ಥರಿಗೆ ಒಂದ್ ಸ್ವಲ್ಪ ಸವಾಲಿನ ತಿಂಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ 6ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಕೆಲಸದಲ್ಲಿ ಅಡೆತಡೆಗಳಾದ್ರೂ ಕೂಡ ಖಂಡಿತವಾಗ್ಲೂ ಯಶಸ್ಸನ್ನು ಕೂಡ ನೀವು ನೋಡ್ತೀರಾ. ಏನಾದ್ರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ ಅದರಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಶನ್ ಅಲ್ಲಿ ತುಂಬಾನೇ ಮುಂದಿರ್ತೀರಾ. ಸೊ ಈ ವಿಚಾರಗಳಲ್ಲಿ ಮೀನ ರಾಶಿಯವರಿಗೆ ಒಂದು ಅತ್ಯಂತ ಶುಭವಾದ ಸಮಯ ಅಂತಾನೆ ಹೇಳ್ಬೋದು. ಅವ್ರಿಗೆ ಖರ್ಚನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಅಥವಾ ಯಾವುದೇ ರೀತಿನಲ್ಲಿ ಖರ್ಚು ಕೂಡ ನಿಮ್ಗೆ ಎದುರಾಗೋ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲದಕ್ಕೂ ನೀವು ತಯಾರಾಗಿರ್ಬೇಕಾಗತ್ತೆ. ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ಮೊದಲನೇದಾಗಿ ಶನಿ ಗ್ರಹದ ಒಂದು ಶಾಂತಿಗಾಗಿ ಪ್ರತಿ ಶನಿವಾರ ದಿವಸ ಯಾರಿಗಾದ್ರೂ ಏನಾದ್ರೂ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಏನ್ ಬೇಕಾದ್ರೂ ನೀವು ದಾನ ಮಾಡ್ಬೋದು. ಹಾಗೆ ಪ್ರತಿ ದಿನ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಮತ್ತೆ ಗುರುಗಳ ಸೇವೆ ಮಾಡುವಂಥದ್ದು ಅಥವಾ ಗುರುಗಳಿಗೆ ಆರಾಧನೆ ಮಾಡುವಂಥದ್ದು, ಹಳದಿ ಬಣ್ಣದ ವಸ್ತ್ರನ ಧರಿಸುವಂಥದ್ದು, ಮತ್ತೆ ಹಳದಿ ಬಣ್ಣದ ಸಿಹಿನ ದಾನ ಮಾಡುವಂಥದ್ದು. ಮತ್ತೆ ನೋಡಿ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗೋದ್ರಿಂದ ಮತ್ತೆ ಹೇಳಿದ್ನಲ್ಲ, ನಿದ್ದೆನಲ್ಲಿ ನಿಮಗೆ ತೊಂದರೆ ಆಗೋದ್ರಿಂದ ನೀವು ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರನ ಜಪ ಮಾಡೋದು ತುಂಬಾ ಒಳ್ಳೇದು. ಹಾಗೆ ಸ್ವಲ್ಪ ಪಕ್ಷಿಗಳಿಗೆ ಆಹಾರ ಹಾಕೋದು, ಇದೆಲ್ಲ ಮಾಡೋದ್ರಿಂದ ಏನಂದ್ರೆ ಕೆಲವೊಂದು ನೆಗೆಟಿವಿಟಿ ಏನಿದೆ ಅದರಿಂದ ನೀವು ಪಾರಾಗಬಹುದು. ನೋಡಿ, ಈ ಎಲ್ಲಾ ಫಲಾನುಫಲಗಳು ಸಾಮಾನ್ಯ ಫಲಗಳಾಗಿದ್ದು, ಅಂದ್ರೆ ನಾವು ಏನು ಗೋಚಾರ ಫಲಗಳಾಗಿದ್ದು, ನೀವೇನಾದ್ರೂ ನಿಮ್ಮ ಸ್ವಂತ ಜಾತಕನ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡ್ಕೊಬೇಕು ಅಂತಂದ್ರೆ ಯಾವ್ದಾದ್ರು ಗೊತ್ತಿರುವಂತ ಜ್ಯೋತಿಷಿಗಳ ಹತ್ರ ನಿಮ್ಮ ಜಾತಕನ ಪರಿಶೀಲನೆ ಮಾಡ್ಕೊಳ್ಳಿ. ಅಥವಾ ನಮ್ಮಲ್ಲಿ ನೀವು ನಿಮ್ಮ ಜಾತಕನ ಪರಿಶೀಲನೆ ಮಾಡ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಏನಕ್ಕಾಗಿ ನಿಮ್ ಜಾತಕನ ಪರಿಶೀಲನೆ ಮಾಡ್ಕೊಬೇಕು ಅಂತಂದ್ರೆ, ನಿಮ್ಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕುಂಡಲಿನಲ್ಲಿ ಗ್ರಹಗಳ ಒಂದು ಸ್ಥಾನಮಾನದ ಮೇಲೆ ನಿಮ್ಗೆ ಫಲಗಳು ಬದಲಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಖಂಡಿತವಾಗ್ಲೂ ನಿಮ್ಮ ಜಾತಕನ ಒಮ್ಮೆ ನೀವು ಪರಿಶೀಲನೆ ಮಾಡಿಸ್ಕೊಬೇಕಾಗಿ ಬರುತ್ತೆ. ಹಾಗೆ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು. ಇನ್ನ ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ. ಮುಂದಿನ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.